ಇದು ನಾನು ಹುಟ್ಟಿದ ನಂತರ ಅಲ್ಲಿ ತನಕ ಇದೆಲ್ಲ ಕಾಡು ಮೇಡು ಜಮೀನುಗಳೆಲ್ಲ ಬೀಳು ಅಂಥ ಸಮಯದಲ್ಲಿ ನಮ್ಮ ತಂದೆಯವರು ಇದು ನನ್ನ ಗ್ರಾಮ, ನಾನು ಇಲ್ಲಿ ಗ್ರಾಮ ಸ್ಥಾಪನೆ ಮಾಡಬೇಕು, ನನ್ನ ಜಮೀನು ಇಲ್ಲೇ ಇದ್ದಾವೆ, ನಾನು ಇಲ್ಲೇ ಇರಬೇಕು ಅಂತ ಅವರೊಂದು ನಿರ್ಧಾರ ಮಾಡಿ ಇಲ್ಲಿ ಒಂದು ಮನೆ, ಇವತ್ತಿನ ಫಾರಮ್ ಹೌಸ್ ಏನಂತೀವಿ ಆ ರೀತಿ ಒಂದು ಫಾರಮ್ ಹೌಸನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರ ಜೊತೆಗೆ ಅವರಿಗೆ ಹೆಗಲು ಕೊಟ್ಟು ನಿಂತು ಸುತ್ತ ಇರ್ತಕ್ಕಂಥ ಕಾಡು, ಸಂಜೆ ಆದ ತಕ್ಷಣ ನಾಯಿ, ನರಿ, ಕುರಿ, ಚಿರತೆಗಳು ಎಲ್ಲ ಕೂಗ್ತಕ್ಕಂಥ ಸಮಯದಲ್ಲಿ ಅವರು ನಮ್ಮ ತಂದೆಯವರು ಹೆಗಲು ಕೊಟ್ಟು ಒಬ್ಬರೇ ಈ ಗ್ರಾಮದಲ್ಲಿ ಈ ಫಾರಮ್ ಹೌಸ್ ಕಟ್ಕೊಂಡು ಇಲ್ಲಿ ಜೀವನ ಮಾಡಿದರು. ಅವ್ರ ಜೊತೆ ಬಂದವರು ಅಂದರೆ ನಮ್ಮ ದೊಡ್ಡಪ್ಪನವರು ಹಾಲಪ್ಪಗೌಡರು, ವೀರಪ್ಪಗೌಡರು, ಪರಮೇಶ್ವರಪ್ಪಗೌಡರು, ಅವ್ರ ಕುಟುಂಬದವ್ರು ಬಂದರು. ಅವ್ರ ಜೊತೆಗೆ ನಾಯಕ ಸಮಾಜದ ಅಜ್ಜನೇ ಸಲನೆ ಗೊತ್ತಿಲ್ಲ, ಮೀಸೆ ಅಜ್ಜ ಅಂತಂದ್ರೆ ಆತಗೆ ಭಾರಿ ದಪ್ಪ ಮೀಸೆ ಬಿಟ್ಟಿದ್ರು. ಅವರೊಬ್ಬರು ನಮ್ಮ ತಂದೆಯವ್ರ ಜೊತೆ ಬಂದಿದ್ರು. ಇನ್ನೊಬ್ಬರು ಪುಟ್ಟಜ್ಜ ಅಂತ, ಅವರು ನಾಯಕರ ಪೈಕಿ ಅವರೊಬ್ಬರು ನಮ್ಮ ತಂದೆಯವ್ರ ಜೊತೆ ಬಂದಿದ್ರು. ನಮ್ಮ ಗೌಡ್ರು ಅಲ್ಲಿ ಫಾರಮ್ ಹೌಸ್ ಮಾಡ್ಕೊಂಡು ಒಬ್ಬರೇ ನಾವು ಅವ್ರ ಜೊತೆಗೆ ಇರಬೇಕು ಅಂತ ಇವರೆಲ್ಲ ಹಿಂದಿನಿಂದ ಒಬ್ಬೊಬ್ಬರೇ ಬಂದು ಇಲ್ಲಿ 4 ಮನೆ ಹಾಕೊಂಡ್ರು. ಇವತ್ತಿನ ಏನಂಗೆ ಒಂದು ಅವತ್ತು ತಗಡಷ್ಟೇ, ಇಲ್ಲಿ ಮನೆಗಳೆಲ್ಲ, ಇಲ್ಲಿ ಮನೆಯಲ್ಲ ತಗಡುಗಳು, ಒಂದು 50 ತಗಡು ಹಿಂಗೆ ಉದ್ದಕ್ಕೆ ಹಾಕಿ ವಾರ್ಜಾಟ್ ಮಾಡಿ ಸಪ್ಪೆ ದಂಟಿನ ನರಿಕೆ ಕಟ್ಟಿ ಒಂದು ಕಡೆ ಭಾಗ ಎತ್ತುಗಳು, ಒಂದು ಕಡೆ ಭಾಗ ನಾವು. ಮೊನ್ನೆ ನಮ್ಮ ತಾಯಿಯವ್ರು ತೀರ್ಕೊಂಡಾಗ ಸ್ವಲ್ಪ ಗಾಳಿ ಆಲಿಕಲ್ಲು ಬಂದು, ಈ ಥರ ಆಲಿಕಲ್ಲು ಮಳೆ ಬಂದಂಥ ಸಂದರ್ಭದಲ್ಲಿ ಆ ತಗಡಿ ಮನೆ ಇರ್ತಕ್ಕಂಥ ತಗಡೆಲ್ಲ ಹಾರಿ ಹೋಗಿತ್ತು. ಆವಾಗ ನಮ್ಮ ತಾಯಿಯವರು ನನ್ನನ್ನು, ನಮ್ಮ ತಂಗಿ ಸುವರ್ಣಮ್ಮನ್ನು ಒಂದು ಮಂಚ ಇದೆ, ಅವತ್ತೇ ಒಂದು 6 ಅಡಿ ಆಗಲ್ಲ 6 ಅಡಿ ಉದ್ದ ಮಂಚ ಮಾಡಿಸಿದ್ರು ನಮ್ಮ ಅಪ್ಪ. ಅವ್ರು ಹೇಳೋರು ನಮ್ಮಮ್ಮಗೆ, ಗಾಳಿ ನಾನಿಲ್ದ ಗಾಳಿ ಬಂತು ಅಂತಂದರೆ ಈ ಮಂಚಡಲ್ಲಿ ಮಂಚಡಲ್ಲಿ ಮನೆ ಕೇಳ್ರಿ ಅಂತ ಅವ್ರು ಹೇಳಿ ಹೋಗೋರು. ಯಾಕೆಂದರೆ ತಗಡು ಬಿದ್ದು ಏನಂತ ಅಪಾಯ ಹೋಗೋ ಜೀವಕ್ಕೆ ಅಂತೇಳಿ ಅವ್ರು ಹೇಳಿ ಯಾವುದಾದ್ರು ಕಾರ್ಯಕ್ಕೆ ಅಂದರೆ ಪ್ರತಿ ದಿವಸ. ಯಾಕೆಂದರೆ ಅವರು ಇಲ್ಲಿ ಬಂದಂಥ ಸಮಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಎತ್ತುಗಳಿಲ್ಲ, ಬೇಸಾಯ ಸಾಮಗ್ರಿಗಳಿಲ್ಲ, ಹೊಲ ಇತ್ತಷ್ಟೇ, ಇನ್ನು ಬೇರೆ ಏನಿಲ್ಲ. ಒಂದು 50 ಹಸು ಇದ್ದು, ಒಂದು 30-40 ಎಮ್ಮೆಗಳಿದ್ದು ಒಂದು ಸಾಕ್ತಕ್ಕಂಥ ಕೆಲಸವನ್ನು ನಮ್ಮ ಅಪ್ಪರು ಅದನ್ನು ಕಾಯ್ಲಿಕ್ಕಾಗಿಯೇ ಜನಗಳು ಇಟ್ಟಿದ್ರು. ಇವತ್ತೇನು ಕುರಿಗೆ ದಡ್ಡಿ ಮಾಡ್ತದೇವಿ, ಆ ಥರ ದಡ್ಡಿಗಳು ಮಾಡಿ ದನಗಳನ್ನು ಎಮ್ಮೆಗಳು ಒಂದೊಂದು ಬೇರೆ ಕೊಡ್ತಿದ್ರು. ಹಾಲು ಏನು ಕರೆಯೋದೇ ಇಲ್ಲ, ಸುಮ್ಮನೆ ಬಂದವಲ್ಲ ಕುಡಿ ಬಿಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನಮ್ಮ ತಾಯಿಯವ್ರು ಹೆಗಲು ಕೊಟ್ಟದ್ದು ಅಂತಂದರೆ ಅವ್ರು ಹೆಂಗೆ ಜೀವನ ಮಾಡಿದ್ರು ಅಂತ ನಮಗೆ ನಿಜಕ್ಕೂ ಯೋಚನೆ ಮಾಡಿದರೆ, ಕಾಡು ಸುತ್ತಮುತ್ತ ಊರಿಲ್ಲ, ಎಲ್ಲಿ ಹೋಗ್ಬೇಕು ಅಂತಂದ್ರೆ ಒಬ್ರು ಹೋಗೋಕ್ಕಾಗಲ್ಲ, ಎಲ್ಲ ಬೆಳೆಗಳು ಬೆಳೆದವೆ. ಅಂಥ ಸಮಯದಲ್ಲಿ ಅವರು ನಮ್ಮ ತಂದೆಯವರು ಜೀವನೋಪಾಯಕ್ಕೆ ವ್ಯವಸಾಯ ಮಾಡಲಿಕ್ಕೆ ಒಂದು ಕುಂಟೆ ಬೇಕು ಅಂದರೆ ಮಾಡ್ಸೋಕ್ಕೆ ಯಾವುದೋ ಊರಿಗೆ ಹೋಗ್ಬೇಕು, ನೇಗಿಲು ಬೇಕು ಅಂದರೆ ಯಾವುದೋ ಊರಿಗೆ ಹೋಗ್ಬೇಕು, ಬಿತ್ತಕ್ಕೆ ಬೀಜ ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು, ಆಳುಗಳು ಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು, ಇವ್ರನ್ನೆಲ್ಲ ಜೋಡಿಸೋದ್ರಲ್ಲೇ ನಮ್ಮ ತಂದೆಯರು ಸಾಕಾಗೋಗ್ಬಿಡು. ಅಂಥದ್ರಲ್ಲಿ ಎತ್ತುಗಳು ತಂದು ಬೇಸಾಯ ಮಾಡ್ತಾಯಿದ್ರೆ, ಒಂದು ಜೊತೆ ಎತ್ತಂದು ಬೇಸಾಯ ಮಾಡ್ತಾಯಿದ್ರು. ಒಂದು ಎತ್ತು ಇದೇ ಒಂದು ಹಿಂಭಾಗದಲ್ಲಿ ಗಾಡಿ ಕಟ್ಕೊಂಡು ಹೋಗ್ರೆ ಒಂದು ಉದ್ದದಲ್ಲಿ ಕಾಲು ಸಿಕ್ಕಂದು ಕಾಲು ಹೋಗ್ಬೇಕಂತ. ಅದಕ್ಕೂ ಎತ್ತರ ಬೇಕಂದ್ರೆ ಕೈಯ ದುಡ್ಡಿಲ್ಲ, ಬೇಸಾಯ ಮಾಡೋಕೆ ಒಂದೇ ಎತ್ತಾಗಿತ್ತು. ಅವಾಗ ದುಡ್ಡು ನೋಡೋರೇ ಇಲ್ಲ, ಕೊಡೋರು ಇಲ್ಲ, ಯಾರೂ ಇಲ್ಲ. ಅಂಥ ಸಮಯದಲ್ಲಿ ಮನೆ ಎಮ್ಮೆ ಇದ್ದು, ಒಂದು ಎಮ್ಮೆ ಗೊಡ್ಡು ಬಿದ್ದಿತ್ತು, ಭಾಳ ವರ್ಷ ಇದ್ದಿದ್ದೇನೆ. ಆ ಎತ್ತಿನ ಜೊತೆಗೆ ಆ ಎಮ್ಮೆ ಕಟ್ಕೊಂಡು ಬೇಸಾಯ ಮಾಡ್ತಾಯಿತ್ತು. ರಾಮಜ್ಜ ಅಂತ ಒಬ್ಬ ಇದ್ದ, ಅವನಿಗೆ ಕಡಿಕಾಲ್ ರಾಮಜ್ಜ ಅಂದನು. ಆ ಕಡಿಕಾಲ್ ರಾಮಜ್ಜ ಅಂದನು ಹುಡುಗ. ನಾನು 3-4 ವರ್ಷ ಇರ್ಬೋದು ಅಷ್ಟೇ, ನನಗೆ ಸ್ವಲ್ಪ ನೆನಪು, ನನಗಿನ್ನೂ ಪೂರ್ತಿ ನೆನಪಿಲ್ಲ. ಆ ರಾಮಜ್ಜ ಅಂದನು 2 ಪಾಟಿ ಚೀಲಗಳು ಮಾಡಿದ್ರು ನಮ್ಮ ಅಪ್ಪರು. ಒಂದು ಪಾಟಿ ಚೀಲ ಹೋಗಿ ಆ ಬೇವಿನಳ್ಳಿ ಹತ್ರ ಒಂದು ಬಾವಿ ಇತ್ತು, ತುಂಬ ಬಾವಿ. ಆ ಬಾವಿ ತುಂಬಿಕೊಂಡು ಅವ್ನು ಹೊತ್ಕೊಂಬರ್ಬೇಕು. ಅದು ಹೊತ್ಕೊಂಬಂದು ಎಮ್ಮೆ ಮೇಲೆ ಹಾಕ್ಬೇಕು, ಬೇಸೆ ಹೊಡಿಬೇಕಾರೆ. ಇಲ್ಲಿ ಹಾಕಿ ಇದು ಒಣಗಿರ್ತದೆ ಅಷ್ಟೊತ್ತಿಗೆ. ಈ ಚೀಲ ತಗೊಂಡು ಹೋಗಿ ಮತ್ತೆ ಒಂದು ಹೊತ್ಕೊಂಬರ್ಬೇಕು. ಒಂದ್ಸಲ ಒಂದು ಆ ಚೀಲ ನೆನೆಸ್ಕೊಂಬಂದು ಎಮ್ಮೆ ಮೇಲೆ ಹಾಕೋದೇ ಕಾಯ್ಕ ಒಂದು.
ಅಂಥ ಕಷ್ಟದಲ್ಲಿ ಬೇಸಾಯ ಮಾಡ್ಯಾರ ನಮ್ಮ ತಂದೆಯವರು. ಭಾಳ ಮಕ್ಕಳೆಲ್ಲ ಇವತ್ತು ಸುಸ್ಥಿತಿಯಲ್ಲಿದ್ದೀವಿ. 4 ಜನ ನಮ್ಮನ್ನು ಗುರುತಿಸೋ ಮಟ್ಟಕ್ಕೆ ಅವರು ನಮ್ಮನ್ನು ಬೆಳೆಸಿ ಹೋಗಿದ್ದಾರೆ. ನಾವು ಸಮಾಜದಲ್ಲಿ ಅವ್ರ ಹೆಸರಿನಿಂದ ನಾವೇ ಬೆಳಿಬೇಕು, ಬೆಳೀತಾ ಇದ್ದೀವಿ. ನಮ್ಮ ತಾಯಿಯವರು ಅವ್ರ ಸತ್ತ ನಂತರ 25 ವರ್ಷ ನಮ್ಮ ಜೊತೆ ಇದ್ದದ್ದು ನಮ್ಮ ದೊಡ್ಡ ಭಾಗ್ಯ. ಯಾಕೆಂದರೆ ಎತ್ತುಗಳು ಒಂದು ಅಗಲಿ ಮೇಲೆ ಒಂದು ಅಗಲ್ತವೆ ಅಂತಾರೆ. ಆದರೂ ನಮಗೋಸ್ಕರವಾಗಿಯೇ ನಮ್ಮ ತಾಯಿಯವರು, ನಮ್ಮ ಅಪ್ಪನವ್ರು ಸತ್ತು 25 ವರ್ಷ ನಮ್ಮ ಜೊತೆ ಬದುಕಿ ನಮಗೆ ಮಾರ್ಗದರ್ಶನ ಮಾಡಿಕೊಂತ ಇಲ್ಲಿ ಇಷ್ಟು ದಿವಸ ಬೆಳೆದು ಇದ್ದಕ್ಕಿದ್ದಾಗೆ ದೇವರು ಅವರಿಗೆ ಶಿವಾದಿಯನ್ನು ಆಗಿಬಿಟ್ರು. ತುಂಬ ವಯಸ್ಸು ಬಾಳಿದ್ದಾರೆ, 98 ವರ್ಷ ಬಾಳಿದ್ದಾರೆ. ನಮಗೆ ಭಾಳ ಆಸೆ ಇತ್ತು, ನಮ್ಮ ತಾಯಿಯವರು 100 ವರ್ಷ ಬದುಕಿರ್ತಾರೆ, ಅವ್ರ ಜನ್ಮ ಶತಾಬ್ದಿ ಮಾಡಬೇಕು ಅಂತ ನಮಗೆ ಭಾಳ ಆಸೆ ಇತ್ತು. ನಮ್ಮೂರಲ್ಲಿ ಕಳೆದ ವರ್ಷ ನಾವು ಸಿರಿಯೇರಿ ಮಠಕ್ಕೆ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ವಿ. ಆ ಸಮಯದಲ್ಲಿ ನಾವು ನಮ್ಮ ತಾಯಿಯವರು ಶತಮಾನೋತ್ಸವ ಮಾಡಬೇಕು ಅಂತ ಉದ್ದೇಶಕ್ಕೆ ನಾವೆಲ್ಲ ಭಾಳ ಇಷ್ಟಪಟ್ಟು ನಾವು ಮಾಡಬೇಕು ಅಂತ ತಗೊಂಡಿದ್ವಿ. ಆದರೆ ಸ್ವಲ್ಪ ಜನಗಳು ವಿಭಿನ್ನ ಮಾತಾಡ್ತಾಯಿದ್ರು. ಇದರಲ್ಲಿ ಯಾಕೆ ಮಾಡ್ತೀರಿ ನೀವು, ಬೇರೆ ಮಾಡಿರಿ ಸಪ್ರೇಟಾಗಿ, ಯಾಕೆ ದೇವರು ನಿಮ್ಗೆ ಶಕ್ತಿ ಕೊಟ್ಟಿಲ್ಲ ಹೇಗೆ ಅಂತ ಮಾತಾಡೋಂತ ಕೇಳಿದ್ರು. ಹಾಗಾಗಿ ಅವತ್ತು ಮಾಡೋಂಥ ಕಾರ್ಯಕ್ರಮನ ನಾವು ಬಿಟ್ವಿ. ನಮ್ಮ ತಾಯಿಯವರು ಈ ಸುತ್ತಮುತ್ತ ಈ 4 ಹಳ್ಳಿಯಲ್ಲಿ ಅವರ ಸಮಕಾಲೀನರಿಗೆ ನಮ್ಮ ಮನೆಗೆ ಬಂದು ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆ ದಾರಿಯಲ್ಲಿ ಒಂದೇ ಮನೆ ಇಂಥವ್ರು ಈಗ ನಮ್ಮ ಮನೆಯಲ್ಲಿ ಅವ್ರ ಕೈಗಳಿಂದ ಹಾಲು ಟೀ ಕುಡಿದಿಲ್ಲ ಅನ್ನೋಂಗಿಲ್ಲ. ಬೇರ್ಲಗುಂಡಿ ಇರ್ಬೋದು, ಬೇರಹಳ್ಳಿ ಇರ್ಬೋದು, ತಿಮ್ಲಾಪುರ ಇರ್ಬೋದು, ತರಹಳ್ಳಿ ಸಿಂಗಟಿ ಇರ್ಬೋದು, ಕುಂದೂರಿನಲ್ಲಿನೂ ಹೆಚ್ಚು ಭಾಗ ಜನ. ಯಾಕೆಂದರೆ ಇದು ಒಂದೇ ಮನೆ ಇದ್ದದ್ದು. ಏನಾದರೂ ಆಶ್ರಯ ಅಂತಂದರೆ ನಮ್ಮ ತಾಯಿಯವರೇ ಸಿಗ್ಬೇಕು. ಯಾವಾಗ ಬಂದರು ಊಟ ಮಾಡಲಿ, ರೊಟ್ಟಿ ಉಂಡ್ರಿ ಅನ್ನೋದು, ಮಜ್ಜಿಗೆ ಏನಾದರೂ ಕೊಡ್ಬೇಕು, ಟೀ ಏನಾದರೂ ಕೊಡ್ಬೇಕು. ಆ ರೀತಿ ಅವ್ರು ಬದುಕೆಂದು ಅವರು ಇಲ್ಲಿ ಗ್ರಾಮ ಕಟ್ಟಿದರು. ಆನಂತರ ಒಬ್ಬೊಬ್ಬರೇ ಬಂದರು. ಆನಂತರ ದಿನಗಳಲ್ಲಿ ನಮಗೆ ಎಲ್ಲದಕ್ಕೂ ನಮಗೆ ಸಹಾಯ ಆಯಿತು. ಈ ಸಮಯದಲ್ಲಿ ನಾನು ನಮ್ಮ ಚಿಕ್ಕಮ್ಮನವರು ದಾಯಿಕಟ್ಟೆ ದೇವರಮ್ಮ ಅಂತ, ದೇವರಮ್ಮ ಅವ್ರ ಮಕ್ಕಳು, ಅವರು ಸಹ ಯಾವತ್ತೂ ನಮ್ಮ ಜೊತೆಗೆ ಇರ್ತಾಯಿದ್ರು. ಇನ್ನು ಮಲೆಬೆನ್ನೂರು ನಮ್ಮ ದೊಡ್ಡಮ್ಮನವರು, ಚೆನ್ನಮ್ಮನವರು, ಅವ್ರ ಮಕ್ಕಳು, ನಮ್ಮ ಸಣ್ಣವರು ಒಂದೇ ಮನೆ ಇದ್ರು. ಅದೇನೋ ಭಾಳ ಇಷ್ಟ ಅವರಿಗೆಲ್ಲ. ಕುಂಗಳೂರಿನ ನಮ್ಮ ಇಂಜಿನಿಯರ್ ಈಶಣ್ಣ ಆಗಲಿ, ಡಾಕ್ಟರ್ ಇದ್ರು ರಮೇಶ್ ಅಣ್ಣ ಅಂತಾಗಲಿ, ನಮ್ಮ ಚನ್ನವೀರಪ್ಪ, ಇವರಿಗೆಲ್ಲ ಭಾಳ ಇಷ್ಟ. ನಮ್ಮ ಹಳ್ಳಿ ಅಂದರೆ ಭಾಳ ಇಷ್ಟ. ನಮಗೆ ನೇರಲಗುಂಡಿ ಅಂದರೆ ಭಾಳ ಇಷ್ಟ. ಬಂದ ತಕ್ಷಣ ಎಲ್ಲ ನೇರಲಗುಂಡಿ ಹೋಗ್ತಿದ್ವಿ. ನಮ್ಮ ಮಾವರು ಮರಳಪ್ಪನವರು ಅಂತ, ಅವ್ರ ಮನೆಯಲ್ಲೆಲ್ಲ ನಾವು ಠಿಕಾಣಿ ಹೋಗ್ತಿದ್ವಿ. ನಮ್ಮ ಶ್ರೀಕಂಠಪ್ಪ ಅವ್ರ ಮನೆಯಲ್ಲಿ ಅವರೆಲ್ಲ ಠಿಕಾಣಿ ಹೋಗ್ತಾರೆ. ರಜೆ ಬಂದ ತಕ್ಷಣ ಎಲ್ಲರೂ ಇರ್ತಿದ್ವಿ. ಆ ಥರ ಬಂದು ಭಾಳ ತುಂಬ ಜೀವನ ನಡೆಸಿದರು. ನಮ್ಮ ತಂದೆಯವರಿಗೆ ಒಬ್ಬರೇ ಸಹೋದರಿ ಬಸಮ್ಮ ಅಂತ, ಅವ್ರನ್ನ ಬೀರಗೊಂಡಳ್ಳಿ ಕೊಟ್ಟಿದ್ದರು. ಅವತ್ತು ಭಾರಿ ಕಷ್ಟದ ಕಾಲ. ಬೀರಗೊಂಡಳ್ಳಿ ಅಂತಂದರೆ ಆ ಊರಾಗೆ ಏನು ಬೆಳಿತಾನೆ ಇರಲಿ, ಇಡೀ ಊರೇ ಬೀರಗೊಂಡಳ್ಳಿಗೆ ಹೋದರೆ ಒಂಥರ ಬರಗಾಲ ಸೀಮೆ ಊರಿಗೆ ಹೋದಂಗೆ. ಅಂಥ ಊರಿಗೆ ನಮ್ಮ ತಂದೆಯವರು ಕೊಟ್ಟಿದ್ದರು. ನಮ್ಮ ಅತ್ತೆಯರಿಗೂ ಭಾಳ ಬಡತನ. ಅಂಥ ಸಮಯದಲ್ಲಿ ನಮ್ಮ ಅತ್ತೆಯವ್ರ ಮಕ್ಕಳು ಅವರು ಸಹಿತ ಹೆಚ್ಚಾಗಿ ನಮ್ಮ ಜೊತೆಗೆ ಒಡನಾಟದಲ್ಲಿ ಇಲ್ಲೇ ಇರ್ತಾಯಿದ್ರು. ಒಬ್ಬ ಅಳಿಯ ನಮ್ಮ ಅತ್ತೆಯವ್ರ ಮಗ ನಾಗರಾಜಪ್ಪ ಅಂತ, ಈಗ ನಾವು ಗಣಿತ ಲೆಕ್ಚರ್ ಅಂತ ಹೇಳಿದ್ವಿ, ಪ್ರಕಾಶ್ ಅವ್ರ ತಂದೆಯವರು, ಅವರು ಸಹಿತ ಎಲ್ಲ ನಾವು ಊರೇ ಬಿಟ್ಟವರು. ಅವರು ಸಹಿತ ನಮ್ಮ ಜೊತೆಗೆ ಇಲ್ಲೇ ನಮ್ಮೂರಲ್ಲಿ ಬದುಕಿದವರು. ಇದೆಲ್ಲದರ ನಡುವೆ ಇನ್ನೂ ಭಾಳ ಜನ ನಮ್ಮ ತಂದೆಯ ಜೊತೆಗಾರರು ಭಾಳ ಜನ ಇದ್ದರು. ಅವರೆಲ್ಲರ ಸಹಕಾರದಿಂದ ಇನ್ನೂ ಒಂದು ಗ್ರಾಮವನ್ನು ಕಟ್ಟಿದರು. ಇವತ್ತು ಗ್ರಾಮ ದೊಡ್ಡದಾಗಿದೆ, 100 ಮನೆಗಳಾಗಿದ್ದಾವೆ. ಈ ಮಟ್ಟಕ್ಕೆ ತರಲಿಕ್ಕೆ ಅವ್ರ ಹಿಸ್ಟ್ರಿಗಳು, ಒಂದು ಕತೆ ಬರೀಬೇಕು ಅಂತಂದರೆ ಒಂದು ಆತ್ಮಕಥೆನ ನನಗೇ ಬರೀಬೇಕು ಅಂತ ಅನ್ನಿಸ್ತಾ ಇದೆ ಅವ್ರ ಹಿಸ್ಟ್ರಿ. ಯಾಕೆಂದರೆ ಮುಂದೆ ಒಂದು ನೆನಪದು. ಒಂದು ಇಲ್ಲದ ಜಾಗದಲ್ಲಿ ಒಂದು ಗ್ರಾಮ ಕಟ್ಟೋದು ಒಂದು ಸಣ್ಣ ಕೆಲಸ ಅಲ್ಲ. ಅಂಥ ಕೆಲಸನ ನಮ್ಮ ತಂದೆ ತಾಯಿಯವರು ಮಾಡಿದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಒಂದು ದಿವಸ ನಾನು ಸ್ವಲ್ಪ ಬಿಡುವು ಮಾಡ್ಕೊಂಡು ನನಗೂ ಸಹಿತ ಬರೀಬೇಕು ಅನ್ನೋ ಆಸೆ ಐತಿ. ಬರೆದಾದ್ಮೇಲೆ ಯಾರು ನಮ್ಮ ಬೆನಕಪ್ಪ ಅವರು ಅಲ್ಲ, ಅದನ್ನು ತಿದ್ದಿ ಒಂದು ಪುಸ್ತಕ ತರೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಈ ಸಮಯದಲ್ಲಿ ನಮ್ಮ
ಕರೆಗೆ ಮನ್ನಣೆ ಕೊಟ್ಟು ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಎಲ್ಲ ಗುರು ಹಿರಿಯರಿಗೆ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಿಗೆ ಎಲ್ಲ ಹಿರಿಯರಿಗೆ ವಂದಿಸುತ್ತಾ ನನ್ನ ನಿರೂಪಣಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಬಂಧುಗಳು, ಈ ಹನನಹಳ್ಳಿ ಪುಟ್ಟ ಗ್ರಾಮದಲ್ಲಿ ಯಾಕೆ ಸೇರಿದ್ದೀವಿ ಅಂತೇಳಿ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಂಥ ಕಾರ್ಯಕ್ರಮಕ್ಕೆ ದರ್ಶನ ಆಶೀರ್ವಾದ ಭಾಗ್ಯವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಸಾಂದ್ರಹಳ್ಳಿ ಪಟ್ಟಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಪಂಡಿತಾರ್ಥ ಶಿವಾಚಾರ್ಯ ಸ್ವಾಮಿಗಳ ಅಡಿದಾವರುಗಳಿಗೆ ಅಂತರಾಳದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇರುವ ಎಲ್ಲ ಜನಪ್ರತಿನಿಧಿಗಳೇ, ಹಾಗೆಯೇ ಈ ಗಂಗಮ್ಮ ಮತ್ತು ಬಸಪ್ಪನವರ ಕುಟುಂಬದ ಕರೆಯ ಮೇರೆಗೆ ಬಂದು ಆಡಿಯನ್ಸ್ ರೂಪದಲ್ಲಿ ಕುಳಿತಿರುವ ಎಲ್ಲ ಬಂಧು ಭಗಿನಿಯರು, ನಾನು ಮತ್ತು ಹಿರಿಯರಾದಂಥ ಬಸವರಾಜಪ್ಪನವರು ಇಬ್ಬರು ಕೂಲಂಬಿಕುಂದೂರು ಹೈಸ್ಕೂಲಲ್ಲಿ ಸಹಪಾಠಿಗಳು. ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು ನಿಮಗೆಲ್ಲರಿಗೂ ಗೊತ್ತಿರುವಾಗ ಬೆಳಗು ಅಂತ ಹೇಳ್ತಾರೆ, ಹೆಣ್ಣು ಗಂಡು ಹೋಗುವಾಗ ಒಂದೇ ಬೆಳೆದರು, ಒಂದೇ ಅಣ್ಣ ತಮ್ಮಿದ್ರು. ಇದು ಬಿಜಾಪುರ ಕಡೆಯಿಂದ ಬರ್ತಕ್ಕಂಥ ಎಳವರು ಹೇಳ್ತಿದ್ರು, ಅವ್ರ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಭತ್ತ ವಸೂಲು ಮಾಡೋಕ್ಕೆ ಬರ್ತಾರಲ್ಲ, ಅವಾಗ ನೀವು ಆಚೆಯಿಂದ ಬಂದವರು, ಇಲ್ಲೇವರಲ್ಲ, ನೀವು ಬಿಜಾಪುರ ಕಡೆಯವರು, ಒಂದು ಕುಂದೂರು, ಕೂಲಂಬಿ ಮತ್ತು ಹನನಹಳ್ಳಿ, ಮಲ್ಲಿಗೆನಹಳ್ಳಿ ಈ ರೀತಿ ಹೋದ್ರಿ ಅಂತ ಹೇಳಿ ಅದನ್ನು ಇಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಿದ್ರೆಲ್ಲ ನೋಡಿದರೆ ಇದು ಸತ್ಯ ಏನೋ ಅನಿಸುತ್ತೆ. ಬಂಧುಗಳೇ, ನಮ್ಮ ಬಸವರಾಜಪ್ಪನವರು ಅವರ ಮನೆತನದ ನಡೆದು ಬಂದ ರೀತಿ ಜೊತೆಗೆ ಬಾಲ್ಯದ ನೆನಪುಗಳನ್ನು ಮೆಲುಕಾಕಿದ್ದಾರೆ. ಇದು ಇತ್ತೀಚಿನ ದಿನಮಾನಗಳಲ್ಲಿ ನೀರಾವರಿ ಬಂದು ಎಲ್ಲರೂ ತುಡಿದವೆ. ಈ ಕಮರ್ಷಿಯಲ್ ಕ್ರಾಪ್ ಏನಿದೆಯಲ್ಲ, ಅಡಿಕೆ, ಹಿಂದೆಲ್ಲ ಒಂದೊಂದು 100 ರೂಪಾಯಿಗೂ ಪರದಾಡೋಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಅವ್ರಿಗೆ. ಇಲ್ಲಿವರೆಗೂ ಬಸವರಾಜಪ್ಪನವರು ತಮ್ಮ ಬಾಲ್ಯದ ಮಾತುಗಳನ್ನು, ತಂದೆ ತಾಯಿ ಮಾಡಿದಂಥ ನೆರವನ್ನು, ಅವರು ಪೋಷಣೆ ಮಾಡಿದಂದು ನಮ್ಮ ಮನೆತನವನ್ನು ಯಾವ ಲೆವೆಲ್ಗಿತ್ತು, ಈಗ ಯಾವ ರೀತಿಗೆ ತಗೊಂಡು ಬಂದರೆ ಅಂತೇಳಿ ತಮ್ಮೆಲ್ಲರಿಗೂ ಮೆಲುಕು ಹಾಕಿದ್ದಾರೆ. ಅದರ ಮೇಲೆ ನಮ್ಮ ಚೀಫ್ ಗೆಸ್ಟಾಗಿ ಬಂದಿರತಕ್ಕಂಥ ಸುಮತಿಯವರು ಎಲ್ಲ ವಿಚಾರಧಾರೆಗಳನ್ನು ತಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದೇ ಒಂದು, ಎಲ್ಲದೂ ಇದೆ ಇವತ್ತು, ಆದರೆ ಯಾರಿಗೂ ಸಂಸ್ಕಾರ ಇಲ್ಲ. ಬೇಕಾದಷ್ಟು ಜನ ಡಾಕ್ಟರ್ಸು, ಇಂಜಿನಿಯರ್ಸು, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ವಿದ್ಯಾವಂತ ಇದ್ದಾರೆ, ಆದರೆ ಯಾರ ಹತ್ರಕ್ಕೂ ಸಂಸ್ಕಾರ ಇಲ್ಲ. ಹಿಂದೆ ಬಡತನ ಇತ್ತು, ವಿದ್ಯೆ ಇರಲಿಲ್ಲ, ಆದರೆ ಸಂಸ್ಕಾರ ಇತ್ತು. ಈಗ ಬರ್ತಾ ಬರ್ತಾ ಗುರು ಹಿರಿಯರಿಲ್ಲ, ತಂದೆ ತಾಯಿಗಳಿಲ್ಲ, ನಮ್ಮನ್ನು ಸಾಕಿಸಿದಂಥ ತಂದೆ ತಾಯಿಗಳನ್ನು ನೋಡಿದಂಥ ಪರಿಸ್ಥಿತಿ ಬಂದಿದೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಇನ್ನು ತುಂಬ ಜನ ಈ ಬಗ್ಗೆ ಮೆಲುಕಾಕೋರಿದ್ದಾರೆ. ಈ ಭಾಗದಿಂದ ಅಂದರೆ ನಾನು ಹೇಳಿದ ಸುತ್ತಮುತ್ತ ಒಂದು 15-20 ಕಿಲೋಮೀಟರ್ ಯಾರಾದರೂ ತೀರಿ ಹೋದರೆ ಅವರ ಶವ ಸಂಸ್ಕಾರಕ್ಕೆ ಹನನಹಳ್ಳಿ ಬಸಪ್ಪ ಕೊಟ್ಟರು ಬಂದರೆ, ಬಸಪ್ಪ ಕೊಟ್ಟರು ಒಂದು ಛತ್ರಿ ಬಗಲಲ್ಲಿ ಇಟ್ಕೊಂಡು ಯಾರು ಶವ ಸಂಸ್ಕಾರನೂ ತಪ್ಪಿಸ್ತಾರಿಲ್ಲ. ಈಗ ನನಗೆ ಏನು ಮೊಬೈಲ್ ಇಲ್ಲ, ಫೋನ್ಗಳಿಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಇದು ಒಂದು ಕಾಡು ಹಳ್ಳಿ. ಅದು ಯಾಕೆ ಹೊರ್ತಿದ್ರು ಏನೋ ನಾನು ಕಾಣಿ, ನಾವು ಚೆನ್ನಾಗಿ ನೋಡಿದ್ದೀವಿ, ನನಗೆ ಚೆಂದ ನೆನಪಿದೆ. ಅದು ಯಾಕೆ ಬರ್ತಿದ್ರು, ಅವ್ರಿಗೆ ಹೆಂಗೆ ವಿಷಯ ಗೊತ್ತಾಗ್ತಿತ್ತು ಆ ಪುಣ್ಯಾತ್ಮನಿಗೆ. ಅಂಥ ಒಂದು ಜೀವನ ನಡೆಸಿಕೊಟ್ಟೋದಂಥ ಬಸಪ್ಪನವರು, ಅವರ ಹಾದಿಯಲ್ಲೇ ಅವರ ಧರ್ಮಪತ್ನಿಯವರು ಸಹ ನಡೆದಿದ್ದಾರೆ. ಇವತ್ತಿನ ದಿವಸ ಅವತ್ತಿನ ಕಾಲದಾಗ ಏನೂ ಇಲ್ಲದೆ ಇರ್ಬೋದು, ಇವತ್ತು ಇನ್ ಆಲ್ ರೆಸ್ಪೆಕ್ಟ್ ವೆಲ್ ಟು ಡು ಅಂತಾರಲ್ಲ, ಹಾಗೆ ಎಲ್ಲ ರೀತಿಯಿಂದಲೂ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿದ್ದಾರೆ. ನಾನು ಇವತ್ತು ಕೇಳ್ಕೊಂಡಷ್ಟೇ, ತಂದೆ ತಾಯಿಗಳು ನಿಮ್ಮಿಂದ ಆಗಲೋಗಿದ್ದಾರೆ. ಗಂಗಮ್ಮನವರ ಪುಣ್ಯತಿಥಿ ಆರಾಧನೆಯಲ್ಲಿ ಬಸಪ್ಪನವರ 25 ವರ್ಷದ ಒಂದು ನೆನಪನ್ನು ಸಿಗಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಂಡಿದ್ದೀರ. ಅದಕ್ಕೋಸ್ಕರ ಆ ಪರಮಾತ್ಮ ಸೃಷ್ಟಿಕರ್ತ ತಮ್ಮೆಲ್ಲರಿಗೂ
ಅವರ ಅಗಲಿಕೆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡಲಿ ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕುಟುಂಬ ವರ್ಗದಲ್ಲಿ ಪ್ರಾರ್ಥಿಸ್ತಾ ಮತ್ತು ಶ್ರೀಗಳ ಆಶೀರ್ವಾದ ಸದಾ ಈ ಮಂತ್ರದ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ. ಅವರು ಸಹಿತ ನಮ್ಮ ತಂದೆಯವರು ಒಡನಾಟಗಳಲ್ಲಿ ಅವ್ರ ತಂದೆಯವರು ನಮ್ಮ ತಂದೆಯವರು ಒಡನಾಟದಲ್ಲಿದ್ದರು. ಅದನ್ನು ನೆನೆಸಿಕೊಂಡದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಭೆಯನ್ನು ಉದ್ದೇಶಿಸಿ ದಾವಣಗೆರೆ DC ಬ್ಯಾಂಕ್ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ಮಾಜಿ ಉಪಾಧ್ಯಕ್ಷರು, ಅಲ್ಲಿ ನಿರ್ದೇಶಕರು ಆಗಿರ್ತಕ್ಕಂಥ ಷಣ್ಮುಖಣ್ಣ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳಿದ್ರು. 1240 ರೂಪಾಯಿ ಆಗಿದೆ. ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ. ಗಂಗಮ್ಮ ಮತ್ತು ಬಸಪ್ಪನವರ ಸ್ಮರಣಾರ್ಥ ಏರ್ಪಡಿಸಿರುವ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸಾಣಿಹಳ್ಳಿ ಶ್ರೀಮಠದ ಪಟ್ಟಾಧ್ಯಕ್ಷರಾದ ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಈ ಹೊನ್ನಾಳಿ ತಾಲೂಕಿನ ಜನಪ್ರಿಯ ಶಾಸಕರು ಮಿತ್ರರು ಆದ ಶಾಂತನಗೌಡ್ರೆ, ಗಂಟು ಸರಿ ಇಲ್ಲ, ನೀವು ಸ್ವಲ್ಪ ಆದರೂ ಮಾತಾಡ್ತೇನೆ. ಹಿಂಗಳ್ಳಿ ಷಣ್ಮುಖಪ್ಪನವರೇ, ಗದಿಗೇಶ್ ಅವರೇ, ಗುರುಮೂರ್ತಿ ಅವರೇ, ವಿಶ್ವನಾಥ್ ಅವರೇ, ಶಿವಣ್ಣವರೇ, ಸೋಮಶೇಖರಪ್ಪನವರೇ, ಪ್ರಕಾಶ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಹನುಮನಹಳ್ಳಿ ಗೌಡರು ಬಸಪ್ಪನವರ ಅಭಿಮಾನಿ ಬಂಧುಗಳೇ, ಈಗಾಗಲೇ ಬಸವರಾಜಪ್ಪನವರು ಸಹ ತಮ್ಮ ಕುಟುಂಬ ಯಾವ ರೀತಿ ಬೆಳೀತು ಅನ್ನೋದು ಹೇಳಿದರೆ, ಅದಕ್ಕೆ ಪೂರಕವಾಗಿ ನಮ್ಮ ಶ್ರೀಮತಿ ಸುಮತಿ ಇವರು ಸಹ ವಿವರವಾಗಿ ಹೇಳಿದ್ದಾರೆ. ಆದರೆ ಎಲ್ಲ ಏನು ನಡೀತು ಅಂದರೆ ಹನುಮನಹಳ್ಳಿ ಗೌಡ್ರ ವಂಶಸ್ಥರಲ್ಲಿ ಅದಿಲ್ಲ ಅಂತ ನಾನು ಹೇಳ್ತೀನಿ. ಏಕೆಂದರೆ ನಾನು ಸುಮಾರು ಒಂದು 25 ವರ್ಷದಿಂದ ಇವರ ಸಂಪರ್ಕ ಭಾಳ ಹೊಂದಿದ್ದೀನಿ. ನಮ್ಮ ಮಲಾಳ ಪಕ್ಕದಲ್ಲಿ ಹಳ್ಳಿಯಾಳಾಗೂ ಸಹ ಇವರು ಸಂಬಂಧ ಬೆಳೆಸಿದ್ದಾರೆ. ಏಕೆಂದರೆ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ಳೋದು ಮಕ್ಕಳು ಈಗ ಅದಾರೆ ಅಂದರೆ, ಯಾವುದೋ ಒಂದು ಚಿರಾಗ್ತಲೆ ಎಂದರೆ ದೀಪದ ಕೆಳಗೆ ಕತ್ತಲೆ ಅಂದರೆ ಅದನ್ನೇ ಬೆಳಕಿ ಕೊಡುವ ಎಲ್ಲ ಮಕ್ಕಳು ಆ ಥರ ಇಲ್ಲ. ಬಸಪ್ಪನವ್ರ ಕೊಡುಗೆ ಏನೈತೆ ಅಂದರೆ, ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿದ್ದಾರೆ, ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾನೆ. ಅಂಥ ಕಷ್ಟದಲ್ಲಿ ಈ ಗೌಡ್ರ ವಂಶಸ್ಥ ಹನುಮನಹಳ್ಳಿ ಗೌಡರು ಯಾವ ರೀತಿ ಬಾಳಿ ಏನು ತೋರಿಸಿದ್ರು ಅದನ್ನು ಅವ್ರ ಮಕ್ಕಳು ಸಹ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಏನು ನಮ್ಮ ಪಂಡಿತಾರಾಧ್ಯ ಯಾವಾಗಲೂ ಹೇಳ್ತಿರ್ತಾರೆ, ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ, ಸತ್ತಾಗ ಉಸಿರಿರಲ್ಲ ಹೆಸರಿರುತ್ತೆ ಅಂತ. ಅದನ್ನು ಈ ಹನುಮನಹಳ್ಳಿ ಗೌಡ್ರು ಬಸಪ್ಪನ ವಂಶಸ್ಥಕ್ಕೆ ನಿಜವಾಗೂ ಸಾರ್ಥಕವಾಗಿದೆ. ಏಕೆಂದರೆ ನಾನು ಭಾಳ ದಿನ ನೋಡಿದ್ದೀನಿ ಅವ್ರ ದುಡಿಮೆನೇ. ಏನು ನಮ್ಮ ಹಳೆಯ ಜಗದ್ಗುರು ಶಿವಕುಮಾರ ಸ್ವಾಮಿಗಳು ಹೇಳ್ತಿದ್ರು, ನೆತ್ತಿ ಇದ್ದವನು ಓದಬೇಕು, ರಟ್ಟೆ ಇದ್ದವನು ದುಡಿಬೇಕು ಅನ್ನೋದು. ಈ ಸಮಾಜವನ್ನು ಎಚ್ಚರಿಸಿ ದುಡಿಯೋಕ್ಕೆ ಮಾಡಿಕೊಟ್ಟ ಮಹಾನ್ ವ್ಯಕ್ತಿ, ಮಹಾಪುರುಷ ಶಿವಕುಮಾರ ಸ್ವಾಮಿ ಅಂದರೆ ತಪ್ಪಾಗಲಾರದು. ಏಕೆಂದರೆ ನಾವೆಲ್ಲ ಹಳ್ಳಿಯಲ್ಲಿ ಭಾಳ ಕಷ್ಟಪಟ್ಟು ಜೀವನ ಮಾಡಿದ್ದೀವಿ. ಇವತ್ತು ಎಲ್ಲ ಆರ್ಥಿಕವಾಗಿ ನಮ್ಮ ಸೋಮಣ್ಣರು ಹೇಳಿದಂಗೆ ವಾಣಿಜ್ಯ ಬೆಳೆಯಾದ ಅಡಿಕೆ ಬೆಳೆದು ಹೆಚ್ಚು ಕಡಿಮೆ ಎಲ್ಲರೂ ಚೆನ್ನಾಗದೀವಿ. ಈ ಬಸಪ್ಪನವರ ಮಕ್ಕಳಾದ ಶಂಕರಣ್ಣ, ನಮ್ಮ ಬಸವರಾಜಪ್ಪ, ಸಿದ್ದೇಶಿ, ಜಗದೀಶಿ ಎಲ್ಲರೂ ಚೆನ್ನಾಗದಾರೆ. ಅವರು ಬೇರೆ ಆಗಿದ್ದರು ನೋಡ್ರಿ, ಒಂದೇ ಒಟ್ಟಿಗೆ ಇದ್ದಾರೇನೋ ಅನ್ನಂಗೆ ಯಾವತ್ತೂ ನಡ್ಕೊಂತ ಇದ್ದಾರೆ. ಇದು ಎಲ್ಲೂ ನಾವು ನೋಡಿಲ್ಲ. ಒಂದು ಮನೆಗೆ ಗಂಡ ಹೆಂಡತಿ ಇದ್ದರೂ ಸಹ ಕೆಲವು ಟೈಮು ಅವರೇ ಬೇರೆ ಆಗಿದ್ದಾರೇನೋ ಆ ರೀತಿ ವರ್ತಿಸ್ತಾರೆ. ಇವರು ಯಾವುದೇ ಕಾರ್ಯಕ್ರಮ ಇರಲಿ, ಒಳ್ಳೆಯದಿರಲಿ ಕೆಟ್ಟದ್ದಿರಲಿ, ಚುನಾವಣೆ ಇರಲಿ, ಯಾವುದನ್ನು ಸಹ ತಾವೇ
ಕುಟುಂಬದ ಒಂದು ಇದು ಕೆಲಸ ಅಂತ ತಿಳ್ಕೊಂಡು ನಡೀತಾರೆ. ಇದು ಅವರ ಸಂಸ್ಕೃತಿ, ಬಸಪ್ಪ ಮತ್ತು ಗಂಗಮ್ಮ ಹಾಕಿಕೊಟ್ಟ ದಾರಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅವರು ಈ ಸಮಾಜಕ್ಕಾಗಿಯೂ ಸಹ ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸಹಕಾರ ಸಂಘಗಳ ಅಭಿವೃದ್ಧಿ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಬಸವರಾಜಪ್ಪ ಶಂಕರಣ್ಣ ಅವರು ಸಹಕಾರ ಸಂಘದ ಮೂಲಕ ಸಾಲ ಕೊಡಿಸಿ ಸಾರ್ವಜನಿಕ ಸೇವೆಯನ್ನು ಮಾಡ್ತಾರೆ. ಅದನ್ನು ಕಂಡು ನಮ್ಮ ರಾಜ್ಯ ಸರ್ಕಾರ ಬಸವರಾಜಪ್ಪನವರಿಗೆ ಸಹಕಾರತ್ನ ಪುರಸ್ಕಾರವನ್ನು ಸಹ ಮಾಡಿದೆ. ನಮ್ಮ ಸಿದ್ದೇಶ್ ಅವರ ಶ್ರೀಮತಿ ಜ್ಯೋತಿ ಅವರು ಸಹ ದಾವಣಗೆರೆ ನಗರಸಭೆಯ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿ ಸಾರ್ವಜನಿಕ ರಂಗದಲ್ಲಿಯೂ ಸಹ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಇಂಥ ಒಟ್ಟು ಕುಟುಂಬ ನೋಡಕ್ಕೆ ತುಂಬ ಚೆನ್ನಾಗಿದೆ. ಈ ಸಂಸ್ಕೃತಿಯನ್ನು ಎಲ್ಲರೂ ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ ಕರ್ಸಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಅವತ್ತು ನಾವು ಮರೆಯೋಕ್ಕಾಗಲ್ಲ. ನಮ್ಮ ತಂದೆಯವ್ರು ಯಾವ ರೀತಿ ಇದ್ರು ಅಂದರೆ, ಈಗ ನಮ್ಮ ಸೋಮಣ್ಣ ಹೇಳಿದರು, ಒಂದು ಛತ್ರಿ ಹಿಡ್ಕೊಂಡು ಟವಲ್ ಹಾಕಿ ಬಂದುಬಿಡೋರು ಅಂತೇಳಿ. ಅದೇ ರೀತಿಯೇ ಆಪ್ರೇಷನ್ ಹಾಲ್ನೊಳಗೆ ಹೋಗಿದ್ರು. ಎಷ್ಟು ಗಟ್ಟಿಮುಟ್ಟಾಗಿದ್ರು, ಆದರೆ ಆ ಹೃದಯ ದುರ್ಬಲ ಆಗಿತ್ತು. ಅವರ ದೇಹಕ್ಕೆ ಮುಪ್ಪಾಗಿರಲಿಲ್ಲ, ಅವ್ರ ನಡೆ ನುಡಿ ಮುಪ್ಪಾಗಿರಲಿಲ್ಲ. ಆದರೆ ಆಪ್ರೇಷನ್ ಆ ಸಂದರ್ಭದಲ್ಲಿ ತೀರ್ಕೊಂಡು ಹೋದರು. ಅಂಥ ಸಂದರ್ಭದಲ್ಲಿ ನಮಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಮಿತ್ರರು ಆದ ಶಾಂತನಗೌಡರು ನಮ್ಮ ಜೊತೆಗಿದ್ದು ನಮ್ಮ ಎಲ್ಲ ಬೆಂಗಳೂರಲ್ಲಿ ಆಗ್ತಕ್ಕಂಥ ಆಸ್ಪತ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಸುಮಾರು ಒಂದು 4-5 ಗಂಟೆ ಅಲ್ಲೇ ನಮ್ಮ ಜೊತೆಯಲ್ಲಿ ಆಸ್ಪತ್ರೆ ಇತ್ತು. ಅವೆಲ್ಲವನ್ನು ಸಹ ಮುಗಿಸಿ ಆಂಬ್ಯುಲೆನ್ಸ್ ಮಾಡಿ ನಮ್ಮನ್ನೆಲ್ಲ ಊರಿಗೆ ಕಳಿಸಿ, ನಾವು ಊರಿಗೆ ಬರೋವರೆಗೆ ತಿರುಗಿ ಮತ್ತು ಈ ಕಡೆಯಿಂದ ಮತ್ತೆ ಊರಿಗೆ ಬರೋದ್ರು ಅವರು. ಅಷ್ಟೊಂದು ನಮ್ಮ ಕುಟುಂಬದ ಬಗ್ಗೆ ಅವರಿಗೆ ಅಭಿಮಾನ. ಅವರು ನಮ್ಮ ತಂದೆಯವರಿಗೋಸ್ಕರ, ಅವ್ರ ನೆನಪಿಗೋಸ್ಕರ ಆಗೇ ಇಲ್ಲಿ ಒಂದು ಕೆರೆಯನ್ನು ಸಹಿತ ಮಾಡಿದರು. ಯಾಕೆಂದರೆ ಅವ್ರು ಶಾಸಕರಾದಂಥ ಸಮಯದಲ್ಲಿ ಅವರಿಗೆ ನಮ್ಮ ತಂದೆಯವರು ಹೇಳ್ತಿದ್ರು, ಇಲ್ಲೊಂದು ಕೆರೆ ಮಾಡಲೇಬೇಕಪ್ಪ ನೀನು ಅಂತೇಳಿ. ನಮ್ಮ ತಂದೆಯವರು ಮರಣ ಆದ ನಂತರ ಅವ್ರ ನೆನಪಿಗೋಸ್ಕರನೇ ಶಾಂತನಗೌಡರು ಒಂದು ಕೆರೆಯನ್ನು ಮಾಡಿಸ್ಕೊಟ್ರು. ನಮ್ಮೆಲ್ಲರ ಬೇಡಿಕೆಗಾಗಿಯೇ ನಮ್ಮೂರಿಗೆ ನಮ್ಮ ಗ್ರಾಮಕ್ಕಾಗಿಯೇ, ನಮ್ಮ ಕೆರೆಗಾಗಿಯೇ ಒಂದು ಏತ ನೀರಾವರಿ ಮಾಡಿಸ್ಕೊಟ್ರು. ನಿಜವಾಗೂ ನಾವು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಅವ್ರ ಬಗ್ಗೆ ಎಷ್ಟು ಕೃತಜ್ಞತೆ ಅರ್ಪಿಸಿರೋ ಸಾಲದು. ಯಾಕೆಂದರೆ ನೀರು ಬಂಗಾರ, ಅಂಥ ಬಂಗಾರನೇ ನಮಗೆ ತಂದು ಕೊಟ್ಟಿದ್ದಾರೆ. ನಮಗೆ ಆ ರಸ್ತೆ ಮಾಡಿಲ್ಲ, ನಮಗೆ ಆ ಕೆಲಸ ಮಾಡಿಲ್ಲ, ನಮಗೆ ಆ ಶಾಸನ ಕೊಟ್ಟಿಲ್ಲ, ಅವು ಇವು ಯಾವ ಶಾಶ್ವತ ಅಲ್ಲ. ಅವ್ರೇನು ನೀರನ್ನು ಬಂಗಾರ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನ ನಮಗೆ ಏನು ಬೇಕು ಅಷ್ಟೊಂದು ಮಾಡಿರ್ತಕ್ಕಂಥವ್ರು ಇವತ್ತು ಇಲ್ಲಿ ನಮ್ಮ ತಂದೆಯವ್ರ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರೂ ಸಹ ಈ ಸಭೆಯನ್ನು ಉದ್ದೇಶಿಸಿ ನಾವು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ.